ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಂಕಟನಾಥ, ಸತ್ಯವತಿ ಅಮ್ಮ ನನಗೆ ಮುಕ್ತಿ ಬೇಕು ಅಂತ ಕೇಳ್ತಾ ಇದ್ರು. ನಾನು ಅವ್ರಿಗೆ ಮಠಕ್ಕೆ ಬಂದು ಗುರುಗಳನ್ನ ಭೇಟಿ ಮಾಡಿ ಗುರುಗಳು ನಿಮಗೆ ಸ್ವರ್ಗಕ್ಕೆ ಹೋಗೋ ದಾರಿ ತೋರಿಸ್ತಾರೆ ಅಂತ ಹೇಳಿದ್ದೆ. ನಾನೇ ಅವರನ್ನ ಮಠಕ್ಕೆ ಕರ್ಕೊಂಡು ಬರೋಣ ಅಂತಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಲ್ವೇ? ನಮ್ಮಪ್ಪ ಹೆಣನ ಪ್ರತ್ಯಕ್ಷವಾಗೂ ನೋಡಿಲ್ಲ, ಪ್ರಮಾಣಿಸಿನೂ ನೋಡಿಲ್ಲ. ವಯಸ್ಸಾಯ್ತಲ್ವೇ, ಅರಳು ಮರಳು ಗೋವಿಂದ. ಹೌದಪ್ಪ, ಯಾಕೋ ಆಗ ನನ್ನ ಬುದ್ಧಿ ಕೈ ಕೊಟ್ಟಿತ್ತು. ಆದರೆ ಅವರು ಮಠಕ್ಕೆ ತನ್ನ ಆಸ್ತಿನ ದಾನ ಮಾಡ್ತೀನಿ ಅಂತ ಹೇಳಿದ್ದು ಮಾತ್ರ ಸತ್ಯ. ನೋಡಪ್ಪ ವೆಂಕಟನಾಥ, ನೀನು ವಯಸ್ಸಿನಲ್ಲಿ ಕಿರಿಯವನಾದ್ರೂ ಜ್ಞಾನದಲ್ಲಿ ಮೇರು ಶಿಖರ. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ನೀನೊಂದು ಅವಕಾಶ ಮಾಡಿಕೊಡ್ಬೇಕು. ನೀವು ಹಿರಿಯರು, ಈ ರೀತಿಯೆಲ್ಲ ಹೇಳಬಾರ್ದು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇನ್ಯಾವುದೂ ಇಲ್ಲ. ಗುರುಗಳು ಕೋಪದಲ್ಲಿ ಏನೋ ಹೇಳಿದ್ದಾರೆ, ಆದರೆ ಅವ್ರ ಮನಸ್ಸು ಖಂಡಿತ ಮತ್ತೆ ಬದಲಾಗತ್ತೆ. ಅವರು ಬದಲಾಗದೇ ಇರಲಿ, ಆದರೆ ನೀನು ಮಾತ್ರ ನಾನು ಕೇಳಿದಿಲ್ಲ ಅನ್ನಬಾರದು. ಅದೇನು ಅಂತ ಹೇಳಿ, ನನ್ನಿಂದ ಸಾಧ್ಯವಾದರೆ ಖಂಡಿತ ಮಾಡ್ತೀನಿ. ನಿನ್ನಿಂದ ಸಾಧ್ಯವಾಗುವಂಥದ್ದೇ ಅಪ್ಪ. ನಾನು ಆ ತಾಯಿ ಸತ್ಯವತಿ ಬಗ್ಗೆ ತಿಳಿಯದೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ. ಅದರಿಂದ ಯಾವ ನರಕಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಒಂದು ಸರಿ ಆಕೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಪ್ಪ. ನೀನ್ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸಾಕು, ಇವ್ರು ಹೋಗಿ ಅವ್ರ ಕತೆನ ಮುಗಿಸ್ತಾರೆ. ಅಂದ್ರೆ ಮುಗಿದ ಕತೆನ ವಿವರವಾಗಿ ಹೇಳಿ ಕ್ಷಮೆ ಕೇಳ್ಕೊಂಡು ಬರ್ತಾರೆ ಅಂತ ಹೇಳ್ದೆ ಗೋವಿಂದ. ಕ್ಷಮಿಸಿ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಗುರುಗಳ ಅಪ್ಪಣೆ ಇಲ್ಲದೆ ನಾನೇನು ಹೇಳೋದಿಲ್ಲ. ವೆಂಕಟನಾಥ ವೆಂಕಟನಾಥ ವೆಂಕಟನಾಥ, ಎಷ್ಟು ಕೇಳ್ಕೊಂಡ್ರು ಒಪ್ಲಿಲ್ವಲ್ಲ ಇವನು. ಅದಕ್ಕೆ ಅಪ್ಪ ಹೇಳೋದು, ಇವನು ಸಾಮಾನ್ಯ ಅಲ್ಲ ಅಂತ. ನಮ್ಮನ್ನ ತುಳಿಯೋಕೆ ಇವನೇ ಏನೋ ತಂತ್ರ ರೂಪಿಸಿರ್ಬೇಕು. ಹೌದು, ಒಂದು ವೇಳೆ ಏನಾದರೂ ಸತ್ಯವತಿ ಬದುಕಿದ್ರೆ ಇವನೇ ಎಲ್ಲಾದರೂ ಆಕೆನ ಗುಟ್ಟಾಗಿಟ್ಟಿರ್ತಾನೆ. ಇವನ ಮೇಲೆ ಕಣ್ಣಿಡೋದಕ್ಕೆ ಒಬ್ಬ ಸರಿಯಾದ ವ್ಯಕ್ತಿನ ನೇಮಿಸ್ಬೇಕು. ಇಲ್ಲ ಅಂದರೆ ನಮಗುಳಿಗಾಲ ಇಲ್ಲ. ಶ್ರೀಹರಿ, ಹೇಳಪ್ಪ, ಏನಾಯ್ತು? ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಯಪ್ಪ? ನೋಡ್ಕೊಂಡು ಓಡಾಡೋದಲ್ವಾ? ನಾನೇನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಎಡಕ್ಕೆ ಬಿದ್ದುಬಿಟ್ಟೆ. ಅದಕ್ಕೆ ಹೇಳೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ. ಹೌದು ಸ್ವಾಮಿ. ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಿದ್ರೆ ಮುಂದೆ ನಮಗೆ ಕೆಟ್ಟದಾಗೋದು. ನಾನು ಕೇಳಿ ಬಯಸ್ತೆ, ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ. ದೇವರಂಥ ಮನುಷ್ಯ ನೀವು. ನೀನು ಕೈ ಮುಗಿಬೇಕಾಗಿರೋದು ನನಗಲ್ಲಪ್ಪ, ಆ ಶ್ರೀಹರಿಗೆ. ಅವನ ಧ್ಯಾನ ಮಾಡು, ನಿನ್ನ ನೋವು ಕಮ್ಮಿ ಆಗುತ್ತೆ.